ಜಾತಿ ಗಣತಿಗಾಗಿ ದಸರಾ ರಜೆಯನ್ನ ವಿಸ್ತರಿಸಲಾಗಿದೆ. ಇಷ್ಟಾದರೂ ಬೆಂಗಳೂರಿನಲ್ಲಿ ಜಾತಿ ಗಣತಿ ಚುರುಕಾಗಿಲ್ಲ. ಇದೇ ನಿಧಾನಗತಿ ಆಟ ಸರ್ಕಾರವೇ ಎಚ್ಚೆತ್ತುಕೊಳ್ಳುವಂತೆ ಮಾಡಿದೆ. ನಿರೀಕ್ಷೆಯಂತೆ ಗುರಿ ತಲುಪುತ್ತಿಲ್ಲ, ಯೋಜನೆಯಂತೆ ದಾರಿ ಸಾಗುತ್ತಿಲ್ಲ. ರಾಜ್ಯದ ಉದ್ದಗಲಕ್ಕೂ 80% ಜಾತಿ ಸಮೀಕ್ಷೆಯಾಗಿದ್ರೆ ಬೆಂಗಳೂರಲ್ಲಿ ಮಾತ್ರ ಮುಂದಕ್ಕೆ ಹೋಗ್ತಾನೇ ಇಲ್ಲ. ಇದೇ ನಿಧಾನಗತಿಯ ಆಟ ಜಿಬಿಎ ಆಯುಕ್ತರನ್ನ ಕೆರಳುವಂತೆ ಮಾಡಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳೇ ಅಲರ್ಟ್ ಆಗುವಂತೆ ಮಾಡಿದೆ. ಬೆಂಗಳೂರಿನಲ್ಲಿ 30% ಮಾತ್ರ ಸಮೀಕ್ಷೆ. ಸಮೀಕ್ಷೆಗೆ ಗೈರಾದವರಿಗೆ ನೋ ವರ್ಕ್ ನೋ ಪೇ. ರಾಜ್ಯದ ಉದ್ದಗಲಕ್ಕೂ ಸಮೀಕ್ಷೆಯದ್ದು ಒಂದು ಕಥೆಯಾದ್ರೆ ಬೆಂಗಳೂರಿನ ಕಥೆಯೇ ಬೇರೆ. ಇಲ್ಲಿ ತಡವಾಗಿ ಆರಂಭವಾಗಿದೆಯಾದರೂ ಇದುವರೆಗೂ ನಿರೀಕ್ಷಿತ ಪ್ರಗತಿಯಾಗಿಲ್ಲ. ಸಮೀಕ್ಷೆಗೆ ಒಟ್ಟು 21,000 ಸಿಬ್ಬಂದಿಯನ್ನ ನೇಮಿಸಲಾಗಿದೆ. ಆದರೆ 2,000ಕ್ಕೂ ಹೆಚ್ಚು ಸಿಬ್ಬಂದಿ ಸಮೀಕ್ಷೆಗೆ ಹಾಜರಾಗಿಲ್ಲ. ಕಳ್ಳಾಟ ಆಡ್ತಿರೋ ಇದೇ ಸಿಬ್ಬಂದಿ ವಿರುದ್ಧ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಆಯುಕ್ತರು ಚಾಟಿ ಬೀಸಿದ್ದಾರೆ. ಕೆಲಸ ಮಾಡಿದವರಿಗೆ ಮಾತ್ರ ಸಂಬಳ, ಕೆಲಸ ಮಾಡದವರಿಗೆ ವೇತನ ಇಲ್ಲ ಅಂತ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಅಷ್ಟೇ ಅಲ್ಲ, ಅಮಾನತು ಮಾಡೋ ಎಚ್ಚರಿಕೆ ನೀಡಿದ್ದಾರೆ. ಸಮೀಕ್ಷೆ ಪ್ರಗತಿ ಬಗ್ಗೆ ಗಮನ ಹರಿಸಲು ಸಿಎಸ್ ಪತ್ರ. ಬೆಂಗಳೂರಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಸಮೀಕ್ಷೆ ನಡೆಯದ ಹಿನ್ನೆಲೆಯಲ್ಲಿ ಜಿಬಿಎ ಆಯುಕ್ತರಿಗೆ ಸಿಎಸ್ ಶಾಲಿನಿ ರಜನೀಶ್ ಪತ್ರ ಬರೆದಿದ್ದಾರೆ. ಸಮೀಕ್ಷೆ ಪ್ರಗತಿಗೆ ವೈಯಕ್ತಿಕ ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಪತ್ರದಲ್ಲಿ ತಿಳಿಸಿದ್ದಾರೆ. ಅಷ್ಟಕ್ಕೂ ಸಿಎಂ ಸಭೆ ವೇಳೆ ಒಬ್ಬ ಗಣತಿದಾರರು ಬೆಂಗಳೂರಲ್ಲಿ ದಿನಕ್ಕೆ 16 ಮನೆಗಳ ಸಮೀಕ್ಷೆ ಮಾಡೋ ಗುರಿ ಹಾಕಿಕೊಳ್ಳಲಾಗಿತ್ತು. ಆದ್ರೀಗ ದಿನಕ್ಕೆ ಕೇವಲ ಸರಾಸರಿ 7 ರಿಂದ 8 ಮನೆಗಳ ಸಮೀಕ್ಷೆ ಆಗ್ತಿದೆ. ಸಮೀಕ್ಷಾವಧಿಯನ್ನ ಮತ್ತೆ ವಿಸ್ತರಿಸೋದು ಕಷ್ಟವಾಗಿದ್ದು, ಇರೋ ಸಮಯದಲ್ಲಿ ಸಮೀಕ್ಷೆಯನ್ನ ಮುಗಿಸುವಂತೆ ತಿಳಿಸಲಾಗಿದೆ. ಬೆಂಗಳೂರಲ್ಲಿ ಸಮೀಕ್ಷೆ ಹಿನ್ನಡೆ ಆಗಿರೋದನ್ನ ಸಚಿವರು ಕೂಡ ಒಪ್ಪಿಕೊಂಡಿದ್ದಾರೆ. ಎಲ್ಲಾ ಜಿಲ್ಲೆಯಲ್ಲಿ, ರಾಜ್ಯದಾಗ ಎಲ್ಲಾ ಜಿಲ್ಲೆಯಲ್ಲಿ ಚೆನ್ನಾಗಿ ಸಮೀಕ್ಷೆ ಆಗ್ತಾ ಇದೆ. ಬೆಂಗಳೂರು ನಗರ ಮಾತ್ರ ನಮಗೆ ಸ್ವಲ್ಪ ಸ್ಲೋ ಆಗ್ತಾ ಇದೆ. ಅದನ್ನು 18ನೇ ತಾರೀಕಿನೊಳಗಾಗಿ ಕಂಪ್ಲೀಟ್ ಬೆಂಗಳೂರು ಮತ್ತು ಉಳಿದಂಥ ರಾಜ್ಯದಲ್ಲಿ ಎಲ್ಲದೂ ಸಮೀಕ್ಷೆಯನ್ನು ಪೂರ್ಣ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಆ ವಿಶ್ವಾಸದಿಂದ ಇದ್ದೀವಿ. ಇತ್ತ ಬೆಂಗಳೂರಿನ ಕಥೆಯಾದ್ರೆ ಅತ್ತ ಕೋಲಾರದ ನರಸಾಪುರದಲ್ಲಿ ಗಣತಿಗೆ ಹೋಗಿದ್ದ ಶಿಕ್ಷಕಿ ಅಖ್ತರ್ ಬೇಗಂ ನಾಪತ್ತೆಯಾಗಿದ್ದು 16 ಅನುಮಾನಕ್ಕೆ ಕಾರಣವಾಗಿದೆ. ಇನ್ನು ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದ ಬಂಜಾರ ಸಮುದಾಯದ 8,000ಕ್ಕೂ ಹೆಚ್ಚು ಜನ ಮೈಸೂರು ಭಾಗಕ್ಕೆ ಗುಳೆ ಬಂದಿದ್ದು, ಇವರೆಲ್ಲ ಸಮೀಕ್ಷೆಯಿಂದ ದೂರವೇ ಉಳಿದಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.